ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ರಣಮಳೆ, ಮಹಾಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಈಗ ಈ ಮಳೆಯ ಅವಾಂತರಕ್ಕೆ 10 ಜನ ಬಲಿಯಾಗಿದ್ದಾರೆ. ನಿನ್ನೆ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಇದೆಯಲ್ಲ, ಈ ಮಳೆಯ ಕಾರಣಕ್ಕೋಸ್ಕರ ಅದು ಕುಸಿದು ಬಿದ್ದು ಅಲ್ಲೇ ಇದ್ದಂತಹ ವ್ಯಾಪಾರಿಗಳು, ಆಮೇಲೆ ಪ್ರವಾಸಿಗರು, ಒಟ್ಟು ಒಂದು 7-8 ಜನ ತೀರ್ಕೊಂಡು ಹೋಗಿದ್ದಾರೆ. ನಿಜಕ್ಕೂ ಒಂದು ಇದನ್ನ ಏನಂತ ಕರಿಬೇಕು ಅಂದ್ರೆ, ಒಂದು ರೀತಿ ಸರ್ಕಾರಿ ಪ್ರಾಯೋಜಿತವಾದಂತ ಕೊಲೆ ಅಂತಾನೆ ಕರಿಬೇಕಿದು. ಯಾಕೆಂದ್ರೆ ಅಧಿಕಾರಿಗಳು, ಅಧಿಕಾರಿಶಾಹಿ ಜನಪ್ರತಿನಿಧಿಗಳು ಅವರವರು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿದ್ರೆ ಈ ರೀತಿ ದುರಂತ ನಡೀತಾ ಇರಲಿಲ್ಲ. ಒಟ್ಟು ಒಂದು 10 ಜನ ತೀರ್ಕೊಂಡೋಗಿದ್ದಾರೆ. ಸಾವು ಹೆಚ್ಚಾಗೋದು ಬೇಡ, ಸಾವು ನೋವುಗಳು ನಿಲ್ಲಬೇಕು. ಆದ್ರೆ ಆಡಳಿತ ವ್ಯವಸ್ಥೆಯ ವೈಫಲ್ಯದ ಕಾರಣಕ್ಕೋಸ್ಕರ ಈ ರೀತಿ ಆದ್ರೆ ಅದನ್ನ ನಾನು ಹೇಳಿದಾಗೆ ಸರ್ಕಾರಿ ಪ್ರಾಯೋಜಿತವಾದಂತ ದುರಂತ, ಕೊಲೆ ಅಂತಾನೆ ಕರಿಬೇಕು. ಇದೀಗ ಏನು 5 ಲಕ್ಷ ಪರಿಹಾರವನ್ನ ಮೃತರ ಕುಟುಂಬಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2 ಲಕ್ಷನ ಘೋಷಣೆ ಮಾಡಿದ್ದಾರೆ. ನೀವು ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳಿಗೆ ನಾನು ಬೆಲೆ ಕಾಣೋದಕ್ಕಾಗಲ್ಲ. ಆದ್ರೆ ದುರಂತಗಳು ಆಗದ ಹಾಗೆ ನೋಡಿಕೊಳ್ಳೋದಿದೆಯಲ್ಲ, ಅದು ನಿಜವಾದಂತ ಒಂದು ಆಡಳಿತಕ್ಕೆ ಒಂದು ಒಳ್ಳೆಯ ಒಂದು ಮಾದರಿ ಅಂತ ಕರಿಬಹುದು. ಆದಾಗ್ಯೂ ಸಿದ್ದರಾಮಯ್ಯನವರು ನಿನ್ನೆ ಭೇಟಿ ಕೊಟ್ಟು ಆ ಸ್ಥಳಕ್ಕೆಲ್ಲ ನೋಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿರ್ತೀರಿ, ಉಪಮುಖ್ಯಮಂತ್ರಿಗಳಾಗಿರ್ತೀರಿ, ನೀವು ಹೋಗಲೇಬೇಕು, ನೋಡಲೇಬೇಕು. ಆದರೆ ದುರಂತಗಳು ಸಂಭವಿಸೋದಕ್ಕಿಂತ ಮುಂಚೆ ನೀವುಗಳು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ, ಉಪಮುಖ್ಯಮಂತ್ರಿಯವರು ಬೆಂಗಳೂರಿನ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಈ ನಿಮ್ಮಗಳ ಕುರ್ಚಿ ಕಾದಾಟ ಬಹಳ ಮುಖ್ಯ ಆಗಿದೆ. ಜನಗಳ ಪ್ರಾಣ ಸಂಕಟ ನಿಮ್ಗೆ ಬೇಕಾಗಿಲ್ಲ. ಅದೇ ಗಾದೆ ಇದೆಯಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ನಿಮಗೆ ಚೆಲ್ಲಾಟ, ಜನರಿಗೆ ಪ್ರಾಣ ಸಂಕಟ. ಸ್ನೇಹಿತರೆ, ಇದು ದೊಡ್ಡ ಮಳೆ, ಮಹಾಮಳೆ ಬಂದಿದೆ, ಏನು ದಾಖಲೆಯಾದ ಮಳೆ ಬಂದಿದೆ ಅಂತ ಹೇಳ್ತಾರೆ ಇವರು. ಇನ್ನು 25 ವರ್ಷಗಳಲ್ಲಿ ಇಷ್ಟು ಮಳೆ ಬಂದಿರಲಿಲ್ಲ. ಆಯ್ತಪ್ಪ, ಒಂದು ಸಣ್ಣ ಮಳೆ ಬಂದ್ರು ಕೂಡ ಬೆಂಗಳೂರು ತಡ್ಕೊಳಕ್ ಆಗ್ತಾ ಇಲ್ವಲ್ಲ. ಇದನ್ನ ಪ್ರತಿ ಸಲಿಯೂ ನಾವು ಬೆಂಗಳೂರಿಗೆ ಮಳೆ ಬಂದಾಗ ನಾವು ವರದಿ ಮಾಡ್ತಾನೆ ಇದೀವಿ. ಯಾಕೆ? ಇದು ಯಾರ ವೈಫಲ್ಯ? ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವಾ, ಬಿಜೆಪಿ ಸರ್ಕಾರದ ವೈಫಲ್ಯನ, ಅಥವಾ ಏನು ಸಮ್ಮಿಶ್ರ JDS ಸರ್ಕಾರದ ವೈಫಲ್ಯನ? ಇದು ಎಲ್ಲ ಈ ಕರ್ನಾಟಕದಲ್ಲಿರುವಂತಹ ಜನಪ್ರತಿನಿಧಿಗಳ ಮತ್ತು ಈ ಹಿಂದೆ ಅಧಿಕಾರ ಮಾಡಿದ, ಈಗ ಅಧಿಕಾರದಲ್ಲಿರುವಂತ ನಿಮ್ಮೆಲ್ಲರ ವೈಫಲ್ಯ ಅಂತಾನೆ ನಾನು ಹೇಳ್ಬೇಕು. ಪ್ರತಿ ಸಲ ಅಧಿಕಾರಕ್ಕೆ ಬಂದಾಗ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು. ಇವತ್ತು GBAಗೆ ಕಾರ್ಪೊರೇಟರ್ಗಳೇ ಇಲ್ಲ. ಹತ್ತತ್ರ ಒಂದು 10 ವರ್ಷ ಆಗ್ತಾ ಬಂತು, ನೀವು ಚುನಾವಣೆ ನಡೆಸಿಲ್ಲ. ಆಯಾ ಕಾರ್ಪೊರೇಟರ್ಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಏನೇನ್ ಸಮಸ್ಯೆಗಳಿವೆ ಅಂತೇಳಿ ಫೋಕಸ್ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು, ಅನುದಾನ ಸಿಗ್ತಾ ಇತ್ತು. ಚರಂಡಿ ವ್ಯವಸ್ಥೆ, ಮೂಲಭೂತ ಸೌಲಭ್ಯದ ವ್ಯವಸ್ಥೆ, ಅದನ್ನೆಲ್ಲ ಅವರು ಭ್ರಷ್ಟಾಚಾರ ಆಗ್ತಿತ್ತು ನಿಜ. ಆದ್ರೆ ವಾರ್ಡು ಅಭಿವೃದ್ಧಿ ಮಾಡೋದಕ್ಕೆ, ಮೂಲಭೂತ ಸಮಸ್ಯೆಗಳನ್ನ ಫೋಕಸ್ ಮಾಡಿ ಕೆಲಸ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು. ನೀವು ಚುನಾವಣೆ ನಡೆಸಕ್ ರೆಡಿ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ನೀವು ತಯಾರಿಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಏನು GBA ಹೇಳ್ತಾ ಇದೆ, ನ್ಯಾಯಾಲಯಕ್ಕೆ ದುಡ್ಡಿಲ್ಲ, ಸರ್ಕಾರಕ್ಕೆ ದುಡ್ಡು ಕೊಡಿಸಿ ಅಂತ ಹೇಳುತ್ತೆ. ಇವ್ರಿಗೆ ಬೇಕಾಗಿಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡೋದೇ ಇವ್ರಿಗೆ ಬೇಕಾಗಿಲ್ಲ. ಹಿಂಗ ನಡೆಯುತ್ತೆ. ಪ್ರತಿ ಸಲ ಬಂದಾಗ್ಲೂ ಕೂಡ ಇದೇ ಅವಾಂತರಗಳು. ಅಲ್ಲಿ ಮರಗಳು ಬಿದ್ದು, ಅಲ್ಲಿ ಸಾವು, ಇಲ್ಲಿ ರಸ್ತೆ ಬ್ಲಾಕ್ ಆಯ್ತು, ಅಲ್ಲಿ ಚರಂಡಿ ಬ್ಲಾಕ್ ಆಯ್ತು, ಆ ಮನೆಗಳಿಗೆ ನೀರು ನುಗ್ತು, ಆ ದೇವಸ್ಥಾನಕ್ಕೆ ನೀರು ನುಗ್ತು, ಅಪಾರ್ಟ್ಮೆಂಟ್ಗಳಲ್ಲಿ ಅಸ್ತವ್ಯಸ್ತ ಸಂಚಾರ ಬಂದು ಜನರು ಆತಂಕದಲ್ಲಿ. ಹಾಗಿದ್ರೆ ನೀವೇನ್ರಪ್ಪ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರುಗಳು, ನೀವು ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಏನು ಬ್ರ್ಯಾಂಡ್ ಮಾಡ್ತಿದ್ದೀರಾ? ನೀವು ಬೆಂಗಳೂರಿನ ಬ್ಯಾಡ್ ಮಾಡ್ತಾ ಇದ್ದೀರಾ. ನೀವು ಬೆಂಗಳೂರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರಿದೆ. ಆದ್ರೆ ನೀವು ಏನ್ ಮಾಡಕ್ ಹೊರಟಿದ್ದೀರಿ? ಯಾಕೆ? ಇದಕ್ಕೆಲ್ಲ ಸಮಸ್ಯೆ ಏನು ಅಂದ್ರೆ, ಈ ಅಧಿಕಾರಕ್ಕೆ ಬರುವಂತ ಈ ಅಧಿಕಾರಸ್ಥರಿಗೆ ನಗರವನ್ನ ಅಭಿವೃದ್ಧಿಗೊಳಿಸುವ, ನಾನು ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮಳೆಯ ಅವಾಂತರಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತವೆ, ಬೆಂಗಳೂರಿಗೆ ಮಳೆ ಬಂದಾಗ ಅವಾಂತರಗಳು ಯಾಕೆ ಆಗ್ತಾ ಇದೆ, ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನೀಲಿ ನಕ್ಷೆ ಏನು, ಪೂರ್ವ ತಯಾರಿಗಳೇನು, ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವುದು ಹೇಗೆ, ಬೇರೆ ಬೇರೆ ದೇಶಗಳಲ್ಲಿ ಈ ಮಳೆ ಅವಾಂತರಕ್ಕೆ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆ, ರಸ್ತೆಗಳನ್ನ ಯಾವ ರೀತಿ ಅವರು ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ, ಅಲ್ಲಿ ಕಾಂಟ್ರಾಕ್ಟರ್ಗಳು ಅಥವಾ ರಸ್ತೆ ಮಾಡುವಂತವ್ರು ಯಾವ ವೈಜ್ಞಾನಿಕವಾದ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲೇನು ಮಾಡ್ತಾ ಇದ್ದಾರೆ, ಇವನ್ನೆಲ್ಲ ಇವ್ರು ಹೇಳ್ತಿರ್ತಾರಲ್ಲ, ನಾವು ವಿದೇಶಕ್ಕೆ ಹೋಗ್ತಾ ಇದೀವಿ ಅಧ್ಯಯನ ಮಾಡಕ್ಕೆ. ನೀವು ವಿದೇಶಕ್ಕೆ ಹೋಗೋದು ಮಜಾ ಮಾಡಕ್ಕೆ.
ಜನರ ದುಡ್ಡಲ್ಲಿ ಮಜಾ ಮಾಡಕ್ ಹೋಗ್ತಾರೆ ವಿದೇಶಕ್ಕೆ. ಹೋಗಿ ಕೊನೆ ಪಕ್ಷ ಹೋಗ್ತಿರಲ್ಲಪ್ಪ, ಅಲ್ಲಿನ ರಸ್ತೆ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಒಳಚರಂಡಿ ವ್ಯವಸ್ಥೆ ಹೇಗಿದೆ, ಎಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅದು ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರ್ತಾ ಇದೆ. ನಮ್ಮಲ್ಲಿ ಯಾಕೆ ವಾರಕ್ಕೊಂದ್ಸಲಿ ಅಗಿತಾರೆ, ಹಾಕಿದ ಮಾರನೇ ದಿನಕ್ಕೆ ಯಾಕೆ ಡಾಂಬರ್ ಕಿತ್ಕೊಂಡು ಹೋಗುತ್ತೆ? ಇಲ್ಲಿ ಏನಾಗ್ತಾ ಇದೆ? ಇದನ್ನಾದ್ರೂ ತಂದು ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ? ಎಲ್ಲ ಭ್ರಷ್ಟರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಕ್ಕೆ ಬರೋರೆಲ್ಲ ಭ್ರಷ್ಟರು. ಒಂದು ರಸ್ತೆನ ಅಗಿಯೋದು ಹೆಂಗೆ, ಆ ರಸ್ತೆ ಅಗದ ಮೇಲೆ ಅದಕ್ಕೆ ಡಾಂಬರ್ ಅಲ್ಲಿ ಎಷ್ಟು ಲೂಟಿ ಹೊಡಿಬೇಕು, ಆಮೇಲೆ ಮತ್ತೆ ಇನ್ನೊಂದ್ಸಲಿ ರಿಪೇರಿ ಮಾಡೋದ್ರಲ್ಲಿ ಎಷ್ಟು ಲೂಟಿ ಹೊಡಿಬೇಕು, ಮತ್ತೆ ಮಳೆ ಬಂದಾಗ ಮತ್ತೆ ಈ ತರದ ಪ್ರಕೃತಿ ವಿಕೋಪಗಳಾದಾಗ ಮತ್ತೊಂದು ಸ್ವಲ್ಪ ಫಂಡ್ ಅನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅಲ್ಲೆಷ್ಟು ಮತ್ತೆ ರಿಪೇರಿ ಮಾಡಿ ತೇಪೆ ಹಾಕಿ ಅದರಲ್ಲೆಷ್ಟು ಲೂಟಿ ಹೊಡಿಬೇಕು. ಇಷ್ಟೇ ತರ ಮಾಡ್ತಿರೋದು. ಈ ನಿಮ್ಮಗಳ ಭ್ರಷ್ಟಾಚಾರದ ಕೂಪಕ್ಕೆ, ಭ್ರಷ್ಟಾಚಾರದ ಅವಾಂತರಕ್ಕೆ ಜನಸಾಮಾನ್ಯರು ಬಡವರು ಬಲಿಯಾಗ್ತಾ ಇದ್ದಾರೆ. ಪಾಪ ಅವರು ಮಳೆಯಿಂದ ತಪ್ಪಿಸ್ಕೊಳ್ಬೇಕು, ಅಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡ್ಬೇಕು ಅಂತೇಳಿ ಕರೆಂಟ್ ಓಡಿಸ್ಕೊಂಡು ಆ ಕಾಂಪೌಂಡ್ ಬಿದ್ದು, ಇವನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ಬೇಕಾಗಿದೆ? ಈಗ ನೋಡಿ, GBA ಜವಾಬ್ದಾರಿ ಏನು, ಬೆಂಗಳೂರು ಉಸ್ತುವಾರಿ ಸಚಿವರುಗಳ ಜವಾಬ್ದಾರಿ ಏನು, ಸರ್ಕಾರದ ಜವಾಬ್ದಾರಿ ಏನು? ಇದು ಮಹಾನಗರ, ಕರ್ನಾಟಕದ ರಾಜಧಾನಿ. ಒಂದು ಮಳೆಗಾಲ ಬರುತ್ತೆ ಅಂತ ಅನ್ನೋದಾದ್ರೆ ಮಳೆಗಾಲ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಯಾವೆಲ್ಲ ಮರಗಳು ಹಳೆವಾಗಿದ್ದಾವೆ ಅವನ್ನ ಫೈಂಡ್ ಔಟ್ ಮಾಡ್ಬೇಕು, ಯಾವ ಬೀಳ್ತಾ ಇದ್ದಾವೆ, ಏನೆಲ್ಲ ಸಮಸ್ಯೆ ಇದೆ, ಅದನ್ನ ಕೆಲಸ ಮಾಡ್ಬೇಕಲ್ಲ ಅಧಿಕಾರಿಗಳು. ಮಳೆ ಬಂದ್ಮೇಲೆ ಅವಾಂತರ ಆದಾಗ ಇದು ಹಳೆ ಮರ ಬಿದ್ದೋಗ್ಬಿಡ್ತು, ಅಯ್ಯೋ ಅಂತ ನಿಮ್ಗೆ ತಲೆಯಲ್ಲಿ ಬುದ್ಧಿನೇ ಇಲ್ವಲ್ಲ? ಸರ್ವೆ ಮಾಡ್ಬೇಕಲ್ಲ. ಆ ಮಳೆ ಬಂದು ಅವಾಂತರ ಆಗೋವರೆಗೂ ತಲೆ ಕೆಡಿಸ್ಕೊಳ್ಳಲ್ಲ, ಅವಾಂತರ ಆಗ್ಲಿ ಅಂತಾನೆ ಕಾಯ್ತೀರಿ. ಯಾಕೆಂದ್ರೆ ಮತ್ತದಲ್ಲಿ ಒಂದಷ್ಟು ಲೂಟಿ ಹೊಡಿಬೋದಲ್ಲ, ಭ್ರಷ್ಟಾಚಾರ ಮಾಡ್ಬೋದಲ್ಲ. ನಾಚಿಕೆ, ಮಾನ, ಮರ್ಯಾದೆ, ಸೂಕ್ಷ್ಮತೆ ಏನೂ ಇಲ್ಲ ಇವ್ರಿಗೆ. ಜನ ಏನ್ ಬೈದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಹೌದಾ, ಬೈಕಳ್ಳಿ ಬಿಡ್ರಿ, ಬೈಕಳ್ಳಿ ಓಟ್ ಹಾಕಿದಾರ, ಗೆಲ್ಸಿದಾರ, ಮುಗೀತು ಅಷ್ಟೇ. ಒಂದು ವೈಜ್ಞಾನಿಕವಾಗಿ ಮಹಾರಾಜರ ಕಾಲದಲ್ಲಿ ಇದ್ದಂತ ಡ್ರೈನೇಜ್ ಸಿಸ್ಟಮ್ ಎಷ್ಟೋ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ. ಈಗಲೂ ಮೈಸೂರಲ್ಲಿ ಡ್ರೈನೇಜ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಅವರೆಷ್ಟು ಚೆನ್ನಾಗಿ ಮಾಡಿದ್ರು. ಒಳಚರಂಡಿ ವ್ಯವಸ್ಥೆ ಎಷ್ಟು ವೈಜ್ಞಾನಿಕವಾಗಿತ್ತು, ಎಷ್ಟು ಪೂರಕವಾಗಿ ಮಾಡಿದ್ರು. ಬೆಂಗಳೂರು ನಗರಗಳ ಕೆರೆ, ಸಾವಿರಾರು ಕೆರೆಗಳು ಬೆಂಗಳೂರಲ್ಲಿದ್ದು ಇವತ್ತು ಕೆರೆಗಳೇನಾದವು? ಕೆರೆಗಳೆಲ್ಲ ನುಂಗಾಕಿದ್ದಾರೆ ಇವರೆಲ್ಲ ನುಂಗಣ್ಣರು. ಭೂಬಕಾಸುರರ ಈ ಒಡಲ ದಾಹಕ್ಕೆ, ಈ ಧನದ ದಾಹಕ್ಕೆ ಭೂಮಿನೇ ಇಲ್ಲ ಇವತ್ತು. ಪಾರ್ಕ್ಗಳಿಲ್ಲ, ಕೆರೆಗಳನ್ನೆಲ್ಲ ನುಂಗ್ಕೊಂಡು ಇವ್ರು ಲೇಔಟ್ ಮಾಡೋದು ಅಕ್ರಮವಾಗಿ, ಅಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟೋದು. ನೀರೇನ್ ಮಾಡುತ್ತೆ? ನೀರಿಗೆ ತನ್ನ ತಾವಿನ ನೆನಪಿರುತ್ತೆ. ಯಾವುದೇ ನೀರಿಗೆ ತನ್ನ ಜಾಗದ ಮೂಲ ಯಾವುದು ಅಂತ ನೆನಪಿರುತ್ತೆ. ಅದು ನುಗ್ಗುತ್ತೆ, ಅಲ್ಲಿ ಹೋಗುತ್ತೆ ಅದ್ರ ಜಾಗಕ್ಕೆ. ಅಯ್ಯೋ, ಮನೆಗಳಿಗೆ ನೀರು ನುಗ್ಬಿಟ್ವು, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಬಿಟ್ವು ಅಂದ್ರೆ ಅದು ನೀರು ಹರಿಯೋ ಜಾಗದಲ್ಲಿ ನೀವು ಮನೆಗಳು ಕಟ್ಟಿದ್ದೀರಾ. ಯಾಕಂದ್ರೆ ಅಕ್ರಮವೂ ಕಟ್ಟಿದ್ದೀರಾ. ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದು ಯಾವ ಕಾನ್ಸೆಪ್ಟ್ ಅಡಿಯಲ್ಲಿ, ಹೇಗೆ? ಆದ್ರೆ ನೀವು ವಿಸ್ತರಿಸಿ, ಆದ್ರೆ ಯಾವ ಮಟ್ಟಕ್ಕೆ, ಯಾವ ತರದಲ್ಲಿ ವಿಸ್ತರಿಸಿದ್ರಿ? ಅಕ್ರಮವಾಗಿ. ಸಂಚಾರ ಕಾಲುವೆನ ನೀರು ಹರಿಯೋದಕ್ಕೆ ಅಲ್ಲಿ ಅದನ್ನು ಕೂಡ ಮುಚ್ಚಾಕ್ತಿರಿ. ರಾಜಕಾಲುವೆಗಳನ್ನ ಬಂದ್ ಮಾಡೋದು, ಅಲ್ಲಿ ಬಿಲ್ಡಿಂಗ್ ಕಟ್ಟೋದು, ಕೆರೆಗಳನ್ನ ಲೂಟಿ ಮಾಡೋದು, ಅಲ್ಲಿ ಲೇಔಟ್ಗಳು ಮಾಡೋದು. ಮಳೆ ನೀರು ಎಲ್ರಿ ಹೋಗುತ್ತೆ? ಒಂದ್ ಸಣ್ಣ ಮಳೆ ಬಂದ್ರೂ ಕೂಡ ಬೆಂಗಳೂರು ಯಾಕೆ ತತ್ತರಿಸಿ ಹೋಗುತ್ತೆ ಅಂದ್ರೆ ಬಿದ್ದ ನೀರು ಭೂಮಿಗೆ ಹೋಗ್ತಾ ಇಲ್ಲ, ಭೂಮಿನೇ ಇಲ್ಲ. ಯಾಕೆಂದ್ರೆ ಎಲ್ಲ ಸಿಮೆಂಟ್ ಮಾಡ್ಬಿಟ್ಟು ಆ ನೀರು ಇಂಗುವಂತ ವ್ಯವಸ್ಥೆ ಮಾಡ್ಬೇಕಲ್ಲ. ಮಳೆ ನೀರು ಕೊಯ್ಲು ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನಾದ್ರೂ ಅಳವಡಿಸ್ಬೇಕಲ್ಲ. ಭೂಮಿಗೆ ಬಿದ್ದ ನೀರು ಭೂಮಿಗೆ ಅದು ಹಿಂಗಿ ಹೋಗೋ ತರ ಮಾಡ್ಬೇಕು. ಆದ್ರೆ ನೀರ್ ಏನ್ ಮಾಡ್ತಾ ಇದ್ರಿ? ಭೂಮಿನೇ ಇಲ್ಲ, ಭೂಮಿನೆಲ್ಲ ನುಂಗು ಬಿಟ್ಟಿದ್ದೀರಿ ನೀವು. ಲೇಔಟ್ ಮಾಡಿಬಿಟ್ಟಿದ್ದೀರಿ, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದಿರಿ, ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿಬಿಟ್ಟಿದ್ದೀರಿ. ನಿನ್ ಭೂಮಿಯಲ್ಲಿ ಸಿಗತ್ತೆ? ಮನುಷ್ಯನ ಸ್ವಾರ್ಥಕ್ಕೆ, ದುರಾಸೆಗೆ ಮಿತಿನೇ ಇಲ್ಲ. ಕೊಡಗಲ್ಲಿ ಆಯ್ತಲ್ಲ, ಕೊಡಗಲ್ಲಿ ಪ್ರಕೃತಿ ಯಾವ ರೀತಿ ತನ್ನ ಕೋಪವನ್ನ ತೋರಿಸ್ತು. ಎಂತೆಂತ ಶ್ರೀಮಂತರು, ಅವರ ವೈಭೋಗಗಳೇನು. ಆ ಗುಡ್ಡಗಳನ್ನೆಲ್ಲ ಕೊರೆದು ರೆಸಾರ್ಟ್ಗಳನ್ನ ಮಾಡಿ, ಮಳೆ ನೀರು, ಆ ಮಳೆ ಬಿದ್ದಂತ ನೀರನ್ನ ಮಣ್ಣಿನ ಮೇಲ್ಪದ್ರಗಳು ಹೀರ್ಕೊಳ್ತಾ ಇತ್ತು, ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ನೀವು ಗುಡ್ಡಗಳನ್ನ ಕೊರೆದು ಆ ಮೇಲ್ಪದ್ರನ್ನ ಹಾಳು ಮಾಡಿ ಅಲ್ಲಿ ನಿಮ್ಮ ದುಡ್ಡಿನ ಲೆಕ್ಕಾಚಾರಕ್ಕೋಸ್ಕರ ಭೂಮಿಯ ಮೇಲೆ ಅತ್ಯಾಚಾರ ಮಾಡಿದ್ರು. ಕೊನೆಗೆ ಪ್ರಕೃತಿ ಯಾವ ಸ್ವರೂಪವನ್ನು ತೋರಿಸ್ತೋ ಈಗ ಅದೇ ಎಚ್ಚರಿಕೆಯನ್ನು ಬೆಂಗಳೂರಿಗೆ ಕೊಡ್ತಾನೆ ಇದೆ. ನೀವುಗಳು ಶ್ರೀಮಂತರು, ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಸ್ಥ ಏನು ಭ್ರಷ್ಟ ಅಧಿಕಾರಿಗಳು, ನೀವು ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ಆರಾಮಾಗಿ ಇರ್ತೀರಿ, ಸೇಫ್ ಆಗ್ತೀರಿ. ಪಾಪ ಬಡವರು ಬೀದಿಲಿರುವಂತ ಬಡವರು ಬಲಿ ಆಗ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೊಂದು ಒಳ್ಳೆ ಮನೆ ಇಲ್ಲ. ಮನೆ ಹಾಳಾಗೋಗ್ಲಿ, ಒಂದು ಒಳ್ಳೆ ಗುಡಿಸ್ಲು ಹಾಕೊಂಡಿರೋದಕ್ಕೂ ಅಲ್ಲೂ ಆಗ್ತಾ ಇಲ್ಲ, ಮರಗಳು ಬಿದ್ದು ಸತ್ತು ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದಿಂದ ಬಂದಂತ ಈ ಕೂಲಿ ಕಾರ್ಮಿಕರು ಮಕ್ಕಳನ್ನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ರಾಜಕಾಲುವೆ ಈ ಚರಂಡಿಲಿ ಹರಿಯುವ ನೀರಲ್ಲಿ ಮಕ್ಕಳು ಸತ್ತೋಗಿದ್ದಾರೆ. ನಾವೆಲ್ಲ ನೋಡ್ತಾ ಇದೀವಲ್ಲ. ನಿಜಕ್ಕೂ
ತುಂಬಾ ತುಂಬಾ ಅಪಾಯದ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅಂದ್ರೆ ಅಭಿವೃದ್ಧಿಯನ್ನ ಮಾಡಲೇಬೇಕು ಅನ್ನುವಂತ ಒಂದು ಒಳ್ಳೆಯ ಮಹತ್ವಾಕಾಂಕ್ಷೆ, ಹೃದಯವಂತಿಕೆ, ದಕ್ಷತೆ ಇದ್ರೆ ಇವೆಲ್ಲ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಬರೀ ಭ್ರಷ್ಟಾಚಾರವನ್ನ ಮಾಡೋದೇ ಇವರ ಆದ್ಯತೆ ಆಗುತ್ತೆ. ಸೊ ಇನ್ನಾದರೂ ಇಷ್ಟೆಲ್ಲ ರಾದ್ದಾಂತಗಳು ಅವಾಂತರಗಳು ಆದ ಮೇಲಾದರೂ ಎಚ್ಚೆತ್ತುಕೊಳ್ಳಲಿ ಅನ್ನುವ ಆಶಯದೊಂದಿಗೆ ಈ ವಿಷಯ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.